ನಮಸ್ಕಾರ ರೀ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ. ಬನ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀವಿ. ಅಂದರೆ ನಮ್ಮ ಭಾರತ ತಂಡ 4ನೇ ಟೆಸ್ಟ್ಗೆ ರೆಡಿ ಆಗಿದ್ದಾರೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಫೈನಲ್ ಪಂದ್ಯ ಆಡಬೇಕಾದ್ರೆ 2 ಪಂದ್ಯಗಳು ನಮಗೆ ಇಂಪಾರ್ಟೆಂಟ್ ಆದಂಥ ಪಂದ್ಯ ಆಗಿದೆ. 2 ಪಂದ್ಯ ಗೆಲ್ಲಬೇಕು ನಮ್ಮ ಭಾರತ ತಂಡ, ಅವಾಗ ಮಾತ್ರ ಸೌತ್ ಆಫ್ರಿಕಾ ವಿರುದ್ಧ ಫೈನಲ್ ಪಂದ್ಯ ಆಡೋಕ್ಕೆ ಮತ್ತೆ ಸಜ್ಜಾಗ್ತಾರೆ. ಇಲ್ಲ ಆದರೆ ಆಸ್ಟ್ರೇಲಿಯಾನೇ ಆಡ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಈಗಾಗಲೇ ಒಂದು 2 ಚೇಂಜಸ್ ಕೂಡ ಮಾಡ್ಕೊಂಡಿದ್ದಾರೆ. 2 ಬ್ರೇಕಿಂಗ್ ನ್ಯೂಸ್ ಇದೆ, ಏನೇನು ಕೂಡ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮೊದಲನೇ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದರೆ, ಮೊಹಮ್ಮದ್ ಶಮಿ ಅವರು ಇವಾಗ ಇಂಜುರಿ ಕಾರಣದಿಂದ ಮತ್ತೆ ಹೊರಗಡೆ ಉಳಿದಿದ್ದಾರೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಇನ್ನೂ 2 ಪಂದ್ಯ, ಆ ಪಂದ್ಯ ಆಡಬೇಕಂತ ತುಂಬ ಆಸೆ ಇತ್ತು. ಫಿಟ್ನೆಸ್ಗೆ ಹೋಗಿದ್ರು, ಫಿಟ್ನೆಸ್ ಇಲ್ಲದ ಕಾರಣಕ್ಕಾಗಿ ಅವರು ಹೊರಗಡೆ ಉಳಿದಿದ್ದಾರೆ. ಯಾಕಂದರೆ ಹಿಮ್ಮಡಿ ನೋವಿನಿಂದ ಬಳತಾ ಇದ್ರು, ಅದು ಸರಿ ಮಾಡಿಕೊಂಡು ಇಲ್ಲಿ ರಣಜಿ ಟ್ರೋಫಿಯಲ್ಲಿ ಕೂಡ ಸಖತ್ತಾಗಿ ಬೌಲಿಂಗ್ ಕೂಡ ಮಾಡಿದ್ದಾರೆ. ಅದೇ ಒಂದು ಕಷ್ಟಪಟ್ಟಿದ್ದರಿಂದ ಮತ್ತೆ ಮೊಳಕಾಲು ನೋವು ಊದಿಕೊಂಡಿದೆ ಅಂತ ಕೂಡ ಹೇಳಬಹುದಾಗೆ. ಹಾಗಾಗಿ ಇವರು ಹೊರಗಡೆ ಉಳಿದಿದ್ದಾರೆ. ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದರೆ, ನಮ್ಮ ಭಾರತ ತಂಡಕ್ಕೆ ಮತ್ತೆ ಹೊಸ ಆಟಗಾರ ಎಂಟ್ರಿ ಕೊಟ್ಟಿದ್ದಾರೆ. ಅಶ್ವಿನ್ ರಿಪ್ಲೇಸ್ಮೆಂಟ್ ಬದಲಿಗೆ ಮತ್ತೆ ತನುಷ್ ಕೋಟ್ಯಾನ್ ಅವರು ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ. ಅಶ್ವಿನ್ ಅವರು ನಿವೃತ್ತಿ ಹೊಂದಿದ ಕಾರಣಕ್ಕಾಗಿ ತನುಷ್ ಕೋಟ್ಯಾನ್ ಅವರು ಮತ್ತೆ ಭಾರತ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇವರು ಆಯ್ಕೆ ಸಮಿತಿ ಇವರಿಗೆ ಒಂದು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಇವರು ಕೂಡ ರಣಜಿ ಟ್ರೋಫಿಯಲ್ಲಿ 33 ಪಂದ್ಯಗಳನ್ನು ಆಡಿದ್ದಾರೆ. ಒಟ್ಟಾರೆಗೆ 101 ವಿಕೆಟ್ ಪಡೆದಿದ್ದಾರೆ. 1525 ರನ್ ಮಾಡಿದ್ದಾರೆ. ಇವರು ಬ್ಯಾಟಿಂಗ್ ಕೂಡ ಆಡ್ತಾರೆ, ಬೌಲಿಂಗ್ ಕೂಡ ಆಡ್ತಾರೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಬೌಲಿಂಗ್ ಆಲ್ರೌಂಡರ್ ಇವರು ಸಖತ್ತಾಗಿ ಬೌಲಿಂಗ್ ಕೂಡ ಮಾಡ್ತಾರೆ. ಅದ್ಭುತವಾದಂಥ ನಮ್ಮ ಭಾರತ ತಂಡಕ್ಕೆ ಮತ್ತೆ ಎಂಟ್ರಿ ಕೊಡ್ತಾರೆ. ಇವರಿಗೆ ಒಳ್ಳೆಯ ಅವಕಾಶ, ಇವರು ಒಂದು ಸದುಪಯೋಗ ಮಾಡ್ಕೋಬೇಕಂತ ಕೂಡ ಹೇಳ್ಬೋದಾಗಿದೆ. ಹಾಗೆಯೇ ನಮ್ಮ ಭಾರತ ಕಡೆಯಿಂದ ಒಂದು ಪ್ಲೇಯಿಂಗ್ ಎಲೆವನ್ನಲ್ಲಿ ಚೇಂಜಸ್ ಮಾಡ್ಕೊಂಡಿದ್ದಾರೆ. ನೋಡ್ಬೋದು, ಒಟ್ಟಾರೆಯಾಗಿ KL ರಾಹುಲ್ ಓಪನಿಂಗ್ ಆಡ್ತಾರೆ. ಇವ್ರ ಜೊತೆಗೆ ಯಶಸ್ವಿ ಜೈಸ್ವಾಲ್ ಆಡ್ತಾರೆ. ಇಲ್ಲಿ ಆಕಾಶ್ ಚೋಪ್ರಾ ಅವರು ಹೇಳಿದ ಪ್ರಕಾರ ಇಲ್ಲಿ ಗಿಲ್ ಅವರು ಹೊರಗಡೆ ಉಳಿಬೇಕು, ಸರ್ಫರಾಜ್ ಖಾನ್ ಅವರು ಬರಬೇಕಂತ ಕೂಡ ಹೇಳ್ತಿದ್ದಾರೆ. ಇನ್ನೂ ಅಷ್ಟು ನಿರ್ಧಾರವಾಗಿಲ್ಲ, ಯಾಕಂದರೆ ಗಿಲ್ಲೇ ಆಡ್ಬೋದು ಅಂತ ಕೂಡ ಒಂದು ಸಂದೇಶ ಕೂಡ ಬರ್ತಾ ಇದೆ. ಗಿಲ್ 3ನೇ ನಂಬರ್ ಕಾಡ್ತಾರೆ. ಹಾಗೇನೆ ಇಲ್ಲಿ ವಿರಾಟ್ ಕೊಹ್ಲಿ 4ನೇ ನಂಬರ್ ಕಾಡ್ತಾರೆ. 5ನೇ ನಂಬರ್ ರೋಹಿತ್ ಶರ್ಮಾ ಆಡ್ತಾರೆ. ಅದ್ಭುತವಾದಂಥ ಕ್ಯಾಪ್ಟನ್ನು. ಈ ಕ್ಯಾಪ್ಟನ್ ಅವರು ಇಲ್ಲಿ ಕ್ಯಾಪ್ಟನ್ ಅವರು ನಮ್ಮ ಅಭಿಪ್ರಾಯದ ಪ್ರಕಾರ 3ನೇ ಸ್ಥಾನಕ್ಕೆ ಬ್ಯಾಟಿಂಗ್ ಆಡಬೇಕು. ಗಿಲ್ ಅವರು 5ನೇ ಸ್ಥಾನಕ್ಕೆ ಬ್ಯಾಟಿಂಗ್ ಆಡಬೇಕು ಅಂತ ಕೂಡ ಹೇಳ್ಬೋದಾಗಿದೆ. ಯಾಕಂದರೆ ಇಲ್ಲಿ ರೋಹಿತ್ ಶರ್ಮಾ ಆದ ನಂತರ ಮತ್ತೆ ಕೀಪರ್ ಆಗಿ ಋಷಭ್ ಪಂತ್ ಇರ್ತಾರೆ. ಇವರು ಸಖತ್ತಾಗಿ ಆಡ್ತಾರೆ. ನಮಗಂತೂ ಗೊತ್ತಿದೆ ಇವರು ಆಟ ಬ್ಯಾಟಿಂಗು. ಹಾಗೆಯೇ ಒಂದು ವೇಳೆ ಇವರು ಆಡಿದರೆ ಆರಾಮಾಗಿ ಪಂದ್ಯ ಇದ್ರೂ ಗೆಲ್ತೀವಿ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗೆಯೇ ಆಲ್ರೌಂಡರ್ ರೂಪದಲ್ಲಿ ರವೀಂದ್ರ ಜಡೇಜಾ ಇದ್ದಾರೆ, ನಿತೀಶ್ ರೆಡ್ಡಿ ಕೂಡ ಇದ್ದಾರೆ. ಇವರು ಅದ್ಭುತವಾದಂಥ 2 ಆಟಗಾರರು ನಮ್ಮ ಭಾರತ ತಂಡಕ್ಕೆ ಅದ್ಭುತವಾದಂಥ ಪ್ರದರ್ಶನ ಕೊಡ್ತಾರೆ. ಆಲ್ರೌಂಡರ್ ಬ್ಯಾಟಿಂಗ್ ಕೂಡ ಮಾಡ್ತಾರೆ, ಬೌಲಿಂಗ್ ಕೂಡ ಮಾಡ್ತಾರೆ. ಹಾಗೆಯೇ ಬೌಲಿಂಗ್ ವಿಭಾಗದಲ್ಲಿ ನಮ್ಮ ಅಸ್ತ್ರ ಬೂಮ್ರಾ ಅವರಿದ್ದಾರೆ. ಬೂಮ್ರಾ ಜೊತೆಗೆ ಸಿರಾಜ್ ಮತ್ತು ಆಕಾಶ್ ದೀಪ್ 2 ಆಟಗಾರರು ನಮ್ಮ ಭಾರತ ತಂಡಕ್ಕೆ ಸಪೋರ್ಟ್ ನೀಡ್ತಾರೆ. ಇವರು ಈ ರೀತಿಯಾಗಿ ಒಂದು ಭಾರತ ಪ್ಲೇಯಿಂಗ್ ಎಲ್ಲವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಭಾರತ ತಂಡಕ್ಕೆ ಯಾರು ಬರಬೇಕೆಂಬುದು ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು. ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.